ಅವಾಗ ಸ್ಟಾರ್ಟಿಂಗ್ ನಿಮಗೆ ಪೇಮೆಂಟ್ ಪ್ರೂಫ್ ಮತ್ತು ತೋರಿಸ್ತೀನಿ ನೋಡಿ. 570 ರೂಪಾಯಿ ಅರ್ನಿಂಗ್ ಮಾಡಿದ್ದೀನಿ. ಹೆಂಗೆ ಅರ್ನಿಂಗ್ ಮಾಡಿದೆ ಅಂತ ಪೂರ ಈ ಡೀಟೇಲಾಗಿ ವೀಡಿಯೋದಲ್ಲಿ ಹೇಳಿದ್ದೀನಿ, ಸ್ಟೆಪ್ ಬೈ ಸ್ಟೆಪ್ಪು. ಹೆಂಗೆ ಅರ್ನಿಂಗ್ ಮಾಡಿದ್ದೀನಿ, ಏನು ಮಾಡಿದ್ದೀನಿ, ಎಲ್ಲ KYC ಹೆಂಗೆ ಮಾಡಬೇಕು ಅಂತ ಎಲ್ಲ ಹೇಳಿದ್ದೀನಿ. ಅಪ್ಲಿಕೇಶನ್ ಲಿಂಕ್ ಮತ್ತು ಇದ್ರ ಪ್ರೊಮೋ ಕೋಡ್ ಬೇಕಿರುತ್ತೆ, ಟೆಲಿಗ್ರಾಮಲ್ಲಿರುತ್ತೆ. ಟೆಲಿಗ್ರಾಮ್ ಲಿಂಕ್ ಬಂದುಬಿಟ್ಟು ಡಿಸ್ಕ್ರಿಪ್ಷನಲ್ಲಿರುತ್ತೆ. ಎಲ್ಲ ತಪ್ಪದೆ ಜಾಯ್ನ್ ಆಗಿ ಬನ್ನಿ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅವ್ವ ಕಣ್ಣು ನಮ್ಮ ಜೀವ ಕಣ್ಣು. ಅಪ್ಲಿಕೇಶನ್ ಲಿಂಕ್ ಮೇಲೆ ಕ್ಲಿಕ್ ಮಾಡ್ತೀವಿ, ಈ ಥರ ಬರುತ್ತೆ. ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿಬಿಟ್ಟು ಓಪನ್ ಮಾಡಿಬಿಟ್ಟು ನಿಮ್ಮ ಫೋನ್ ನಂಬರ್ ಹಾಕ್ಬಿಟ್ಟು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ತಿಲ್ಲ ಒಂದು 20 ಸೆಕೆಂಡ್ ಒಳಗಡೆ ನಿಮ್ಮ ಮೊಬೈಲ್ ನಂಬರಿಗೆ ಒಂದು OTP ಬರುತ್ತೆ. OTPನ ಹಾಕ್ತಿಲ್ಲ, ಆಟೋಮೆಟಿಕ್ ವೆರಿಫಿಕೇಷನ್ ಆಗುತ್ತೆ. ವೆರಿಫೈ ಆಯಿತು. ಇದರೊಳಗಡೆ ಮೇನಾಗಿ ನೀವೇನು ಮಾಡಬೇಕಂದ್ರೆ KYC ಕಂಪ್ಲೀಟ್ ಮಾಡಬೇಕಿರುತ್ತೆ. KYC ಹೆಂಗೆ ಮಾಡೋದು ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಹೇಳ್ಕೊಡ್ತೀನಿ ನೋಡಿ. ಮೇಲ್ಗಡೆ ಪ್ರೊಫೈಲ್ದು ಐಕಾನ್ ಇದೆಯಲ್ಲ, ಮಾರ್ಕ್ ಮಾಡಿದ್ದೀನಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡ್ತಿದ್ವಿ, ಅಪ್ಲೈ ಪ್ರೊಮೋ ಆ್ಯಂಡ್ ರೆಫರ್ ಕೋಡ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡ್ತಿದ್ದೆ ನಂದು ಒಂದು ಟೆಲಿಗ್ರಾಮಲ್ಲಿ ಪ್ರೊಮೋ ಕೋಡ್ ಕೊಟ್ಟಿರ್ತೀನಿ ಮತ್ತು ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಅದನ್ನ ಹಾಕ್ಬಿಟ್ಟು ಅಪ್ಲೈ ಕೋಡ್ ಅಂತ ಇದೆಯಲ್ಲ, ಅಪ್ಲೈ ಕೋಡ್ ಮೇಲೆ ಕ್ಲಿಕ್ ಮಾಡಿ. ಓಕೆ ನೋಡಿ, ಅಪ್ಲೈ ಕೋಡ್ ಮೇಲೆ ಕ್ಲಿಕ್ ಮಾಡಿದೆ. ಏನಿಲ್ಲ, ಅವ್ರು ಏನು ಹೇಳಿದ್ದಾರೆ, ಜಾಯ್ನ್ ಆಗಬೇಕು, ಆಮೇಲೆ ಕಂಪ್ಲೀಟ್ KYC ಮಾಡಬೇಕು, ಆಮೇಲೆ 300 BTC ಕಾಯಿನ್ ಕೊಡ್ತೀನಿ, ಫ್ರೀಯಾಗಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಟೈಮ್ ಬೈ ಕಂಟಿನ್ಯೂ KYC ಅಂತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡ್ತಿದ್ದೆ ಈ ಥರ ನಾರ್ಮಲ್ ಪೇಜಿಗೆ ಬರುತ್ತೆ. ಅಲ್ಲಿ ನೋಡಿ ಕಂಪ್ಲೀಟ್ ವೆರಿಫಿಕೇಷನ್ ಅಂತ ಟಾಪಲ್ಲಿದೆ, ಮಾರ್ಕ್ ಮಾಡಿ ತೋರಿಸ್ತೀನಿ ನೋಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡ್ತಿದ್ದೆ ಈ ಥರ ನಿಮ್ಮದು ಕಂಟ್ರಿನ ಸೆಲೆಕ್ಟ್ ಮಾಡೋದು. ನಂದು ಇಂಡಿಯಾ ಆಟೋಮೆಟಿಕ್ ಸೆಲೆಕ್ಟ್ ಆಗಿರುತ್ತೆ. ಕಂಟಿನ್ಯೂ ಮಾಡಿ. ಕಂಟಿನ್ಯೂ ಮಾಡ್ತಿದ್ದೆ ಈ ಥರ ಲೋಡಿಂಗ್ ತಗುತ್ತೆ, ವೆಯ್ಟ್ ಮಾಡಿ. ನಿಮ್ಮದು ಏನು Gmail ID ಅಥವಾ ಮೇಲ್ IDನ ಹಾಕಬೇಕಾಗುತ್ತೆ ವೆರಿಫಿಕೇಷನ್ಗೆ. ಅದನ್ನ ಹಾಕ್ಬಿಟ್ಟು OTPನ ಕಳಿಸಿ. OTP ನಿಮ್ದೇನು ಮೇಲ್ ಬಾಕ್ಸ್ ಇರುತ್ತಲ್ಲ, ಅದಕ್ಕೆ ಬಂದಿರುತ್ತೆ. ನಾನು ಮೇಲ್ ಬಾಕ್ಸಿಗೆ ಬಂದಿದ್ದೀನಿ ನೋಡಿ ಅಪ್ಲಿಕೇಶನ್ ಕಡೆಯಿಂದ. ಇವಾಗಿನ ಜಸ್ಟ್ OTP ರಿಸೀವ್ ಆಗಿದೆ, ಬೇಕಾದ್ರೆ ಟೈಮಿಂಗ್ಸು ಚೆಕ್ ಮಾಡ್ಕೊಳ್ಳಿ. OTPನ ನಾನು ಕಾಪಿ ಮಾಡ್ಕೊತೀನಿ, ಡೈರೆಕ್ಟ್ ಕಾಪಿ ಮಾಡ್ಕೊಂಬಂದ್ಬಿಟ್ಟು ಅಲ್ಲಿ ಪೇಸ್ಟ್ ಮಾಡ್ತೀನಿ. ನೀವು OTPನ ಪೇಸ್ಟ್ ಮಾಡಿದ್ರೆ ಸಾಕು, ಇನ್ಸ್ಟೆಂಟ್ OTP ವೆರಿಫೈ ಆಗುತ್ತೆ. ಸರ್ವರು ಚೆನ್ನಾಗಿದೆ, ಅಪ್ಲಿಕೇಶನ್ದು ಏನು ಸರ್ವರ್ ಏನು ಸೂಪರ್ ಇದೆ, ಸರ್ವರ್ ಏನು. ನೆಕ್ಸ್ಟು ಇಲ್ಲಿ ಫುಲ್ ನೇಮ್ ಹಾಕಬೇಕಾಗತ್ತೆ. ಪಾನ್ ಕಾರ್ಡ್ದು ನಿಮ್ಮದು ಪಾನ್ ಕಾರ್ಡಲ್ಲಿ ನೇಮ್ ಹೆಂಗಿರುತ್ತೋ ಹಂಗೆ ಹಾಕ್ಬೇಕಾಗತ್ತೆ. ಆಮೇಲೆ ನಿಮ್ಮ ಪಾನ್ ಕಾರ್ಡಲ್ಲಿ ಡೇಟ್ ಆಫ್ ಬರ್ತ್ ಹೆಂಗಿರುತ್ತೋ ಹಂಗೆ ಹಾಕಬೇಕು. ಹಂಗೆ ಹಾಕ್ಬಿಟ್ಟು ನಿಮ್ಮದು ಪಾನ್ ಕಾರ್ಡ್ ನಂಬರ್ನ ಮಸ್ಟಾಗಿ ಕ್ಲೀನಾಗಿ ಎಂಟ್ರಿ ಮಾಡಿ. ಯಾಕಂದರೆ ಫ್ರೀಯಾಗಿ 300 ರೂಪೀಸ್ ಬರ್ತಿದೆ, ಏನು ಮಿಸ್ಟೇಕ್ ಮಾಡೋಕ್ಕೆ ಹೋಗ್ಬೇಡಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದಂಗೆ ನೋಡಿರಿ. ಆಮೇಲೆ ಕೆಳಗಡೆ ಅಗ್ರಿ ಬಟನ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ನೋಡಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ತೀನಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ತಿದ್ದು ಲೋಡಿಂಗ್ ತಂಬುತ್ತೆ. ಲೋಡಿಂಗ್ ತಂತಿದೆ, ನಿಮಿಷ ರೀ. ಯಾರೂ ವಿಡಿಯೋ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡ್ರಿ, ಸ್ಟೆಪ್ ಬೈ ಸ್ಟೆಪ್ ನೋಡ್ಕೊಂಡು ಹೋಗ್ರಿ. ನೋಡಿ ಈ ಥರ ಬಂತು. ತಿರ್ಗಾ ಕೆಳಗಡೆ ಕಂಟಿನ್ಯೂ ಅಂತ ಇದೆ. ಕಂಟಿನ್ಯೂ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ತಿರ್ಗಾ ಒಂದು ಸ್ವಲ್ಪ ಲೋಡಿಂಗ್ ತಂಬುತ್ತೆ. ವಿಡಿಯೋ ಯಾರು ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ. ಡಿಜಿಲಾಕರಾಗಿ ವೆರಿಫಿಕೇಷನ್ ಮಾಡೋಕ್ಕೆ ಕೇಳುತ್ತೆ. ಇವಾಗ ಅಪ್ಲಿಕೇಶನ್ ಸೇಫ್ ಇದೆ, ಯಾರೂ ಹೆದರ್ಕೋಬೇಡ್ರಿ. ಇಲ್ಲಿ ನಿಮ್ಮದು ಆಧಾರ್ ಕಾರ್ಡ್ ನಂಬರ್ ಹಾಕಬೇಕಾಗತ್ತೆ. ಆಧಾರ್ ಕಾರ್ಡ್ ನಂಬರ್ ಹಾಕಬೇಕು. ಆಮೇಲೆ ಕೆಳಗಡೆ ನೋಡಿ ಅವರು ಕೋಡ್ ಕೊಟ್ಟಿರ್ತಾರೆ, ಏನಾದ್ರು ABCD ಏನಾದ್ರು ಕೋಡ್ ಕೊಟ್ಟಿರ್ತಾರೆ. ಪಕ್ಕದಾಗೆ ಅದೇ ಆ್ಯಸ್ ಇಟ್ ಈಸ್ ಹೆಂಗಿದೆಯೋ ಅದು ಥರ ಟೈಪ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನಾನು ನೋಡಿ ನನ್ನ ಆಧಾರ್ ಕಾರ್ಡ್ ನಂಬರು ಪ್ರತಿಯೊಂದು ಡೀಟೇಲ್ಸ್ ಹಾಕಿಬಿಟ್ಟು ಕೆಳಗಡೆ ನೆಕ್ಸ್ಟ್ ಅಂತ ಆಪ್ಷನ್ ಇದೆಯಲ್ಲ, ನೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಅಪ್ಲಿಕೇಶನ್ ಲೋಡಿಂಗ್ ತಂತಿದೆ, ಒಂದು ನಿಮಿಷ ವೇಟ್ ಮಾಡಿ. ಅಪ್ಲಿಕೇಶನ್ ಈ ಥರ ಲೋಡಿಂಗ್ ತಂದುಬಿಟ್ಟು OTPನ ಕಳಿಸುತ್ತೆ ನಿಮ್ಮ ಮೊಬೈಲ್ ನಂಬರ್ಗೆ. ಆಧಾರ್ ಕಾರ್ಡಿಗೆ ಲಿಂಕ್ ಆಗಿರೋ ಮೊಬೈಲ್ ನಂಬರಿಗೆ OTPನ ಕಳಿಸುತ್ತೆ. ಅದು ಹಾಕ್ಬಿಟ್ಟು ಕಂಟಿನ್ಯೂ ಕೊಡಿ. ಕಂಟಿನ್ಯೂ ಕೊಡ್ತಿದ್ದು ಈ ಥರ ಬರುತ್ತೆ. ಕೆಳಗಡೆ ಅಲೋ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅಲೋ ಕೊಡಿ. ಆವಾಗ ನಿಮ್ದೇನಿರ್ತಲ್ಲ 50% KYC ಕಂಪ್ಲೀಟ್ ಆಗುತ್ತೆ. ನೋಡಿ ನಾನು ರೀಡೇಟಿಂಗ್ ಅಂತ ಬಂತು. ಅಪ್ಲಿಕೇಶನ್ KYC ಆಗ್ತಿದೆ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಈ ಥರ ಆಧಾರ್ ವೆರಿಫಿಕೇಷನ್ ಅಂತ ಎಲ್ಲ ಇದಾಗುತ್ತೆ. ತಿರ್ಗಾ ಕಂಟಿನ್ಯೂ ಅಂತ ಕೊಡಿ. ಆಮೇಲೆ ನಿಮ್ಮದು ಫೇಸ್ ವೆರಿಫಿಕೇಷನ್ ಮಾಡಬೇಕಾಗುತ್ತೆ. ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ ಮಾಡಿ. ನಾನು ಫೇಸ್ನ ಸೆಲ್ಫಿ ತಗೊಂಡು ಅಪ್ಲೋಡ್ ಮಾಡಿ. ಸಿಂಪಲ್ಲಾಗಿ ಈಸಿ ಸ್ಟೆಪ್ ಇರುತ್ತೆ. ಪ್ರತಿಯೊಂದು ಸ್ಟೆಪ್ನ ಕಂಟಿನ್ಯೂ ಮಾಡಿರಿ. ಇನ್ಸ್ಟೆಂಟ್ ಎಲ್ಲರಿಗೂ 500 ರೂಪೀಸ್ ಪ್ರಾಫಿಟ್ ಆಗುತ್ತೆ. ಆಮೇಲೆ ಲೆಸ್ ದೆನ್ 5 ಲ್ಯಾಕ್ ಅಂತ ಮೇಲ್ಗಡೆ ಇದೆಯಲ್ಲ, ಅದನ್ನು ಸೆಲೆಕ್ಟ್ ಮಾಡಿ. ನೋಡಿ ನಾನು ಲೆಸ್ ದೆನ್ 5 ಲ್ಯಾಕ್ ಅಂತ ಇದೆಯಲ್ಲ, ಸೆಲೆಕ್ಟ್ ಮಾಡ್ತೀನಿ. ಕೆಳಗಡೆ ನೋಡಿ ಅಕ್ಯುಪೇಷನ್ ಅಂತ ಇದೆ. ನಾನು ಸ್ಟೂಡೆಂಟ್ ಆಗಿದ್ದೀನಿ, ಸ್ಟೂಡೆಂಟ್ ಸೆಲೆಕ್ಟ್ ಮಾಡ್ತೀನಿ. ನೀವು ಯಾರು ಎಂಪ್ಲಾಯೀಸೋ ಏನಾದ್ರು ಇದ್ದರೆ, ಸೆಲ್ಫ್ ಎಂಪ್ಲಾಯೀಸೋ ಏನಾದ್ರು ಇದ್ದರೆ ಸೆಲೆಕ್ಟ್ ಮಾಡಿ. ಆಮೇಲೆ ನೋ ಅಂತ ಆಪ್ಷನ್ ಸೆಲೆಕ್ಟ್ ಮಾಡಿಬಿಟ್ಟು ಅದಕ್ಕೆ ಕೆಳಗಡೆ ಇನ್ನೊಂದು ಬಾಕ್ಸ್ ಇದೆ ನಾರ್ಮಲ್ ಪರ್ಮಿಷನ್ದು, ಅದನ್ನ ಕ್ಲಿಕ್ ಮಾಡಿಬಿಟ್ಟು ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿ. ನೋಡಿ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡ್ತೀನಿ. ಬ್ಯಾಂಕ್ ಅಕೌಂಟ್ನ ಆ್ಯಡ್ ಮಾಡೋಕ್ಕೆ ಕೇಳ್ತಿದ್ದಾರೆ. ಮಸ್ಟಾಗಿ ನಿಮ್ಮ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ನ ಕರೆಕ್ಟಾಗಿ ಎಂಟ್ರಿ ಮಾಡಿರಿ. ಯಾಕೆ ಅಂದರೆ ನಿಮ್ಮದು ಅಮೌಂಟ್ ಬರುತ್ತಲ್ಲ 500 ರೂಪೀಸು, ಈ ಬ್ಯಾಂಕ್ ಅಕೌಂಟಿಗೆ ನೀವು ವಿಡ್ರಾ ಆಗುತ್ತೆ. ನೋಡಿ ಮಸ್ಟಾಗಿ ಎಲ್ಲರೂ ಕ್ಲೀನಾಗಿ ಎಂಟ್ರಿ ಮಾಡಿ. ಒಂದು ಸ್ವಲ್ಪ ಚೆಕ್ ಮಾಡಬೇಕಿದ್ರೆ ಎಂಟ್ರಿ ಮಾಡಿ. ಎಲ್ಲರೂ ಎಂಟ್ರಿ ಮಾಡಿ. ನಿಮಗೆ ವೆರಿಫಿಕೇಷನ್ಗೋಸ್ಕರ ₹1 ಬರುತ್ತೆ.
ನೋಡಿ ಈ ಥರ ಡೆಪಾಸಿಟ್ ಮಾಡೋಕ್ಕೆ ಹೇಳುತ್ತೆ, ಯಾರು ಡೆಪಾಸಿಟ್ ಮಾಡಬೇಡಿ, ಬ್ಯಾಕ್ ಬರ್ರಿ. ನೋಡಿ ಅಲ್ಲಿ 296 ರೂಪಾಯಿ ಇದೆ. ನಾನು ಹೇಳಿದಷ್ಟು 500. ಹೆಂಗೆ 500 ಅರ್ನಿಂಗ್ ಮಾಡೋದಂತ ಸ್ಟೆಪ್. ಇನ್ನೂ ಅಮೌಂಟ್ ಬೇಕು ತಾನೇ, 500 ಆಗಬೇಕು, ಇನ್ನು 200 ಅಮೌಂಟ್ ಬೇಕು. ಹೆಂಗೆ ಅರ್ನಿಂಗ್ ಮಾಡೋದಂತ ಹೇಳ್ಕೊಡ್ತೀನಿ ನೋಡಿ. ಕೆಳಗಡೆ ಅಲ್ಲಿ ಲಾಸ್ಟ್ ಆಪ್ಷನ್ ಇದೆಯಲ್ಲ, ಮಾರ್ಕ್ ಮಾಡಿದ್ದೀನಲ್ಲ, ಅದ್ರ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡ್ತಿಲ್ಲ, ಈ ಥರ ಬರುತ್ತೆ. ಅದು ಫಸ್ಟ್ ಟಾಪ್ ಆಪ್ಷನ್ ನಾನು ಅಪ್ ಆಗ್ತಿದೆ ಅಂತ ಸೆಲೆಕ್ಟ್ ಮಾಡಿದ್ದೀನಿ. ಅದನ್ನ ಸೆಲೆಕ್ಟ್ ಮಾಡಿಬಿಟ್ಟು ಕೆಳಗಡೆ ಚೂಸ್ ಇನ್ವೆಸ್ಟ್ಮೆಂಟ್ ಅಮೌಂಟ್ ಅಂತ ಇದೆಯಾ ನೋಡಿ. ಪ್ರತಿಯೊಂದು ನಾನು ನಿಮಗೆಲ್ಲ ಕ್ಲೀನಾಗಿ ಹೇಳ್ತಿದ್ದೀನಿ ನೋಡಿ. ಆಮೇಲೆ ಅಲ್ಲಿ 100 ರೂಪೀಸ್ ಫ್ರೀ ಅಂತ ಇದೆ, ಅದು ಸೆಲೆಕ್ಟ್ ಆಗಿರುತ್ತೆ. ಆಮೇಲೆ ಕನ್ಫರ್ಮ್ ಇನ್ವೆಸ್ಟ್ಮೆಂಟ್ ಮೇಲೆ ಕ್ಲಿಕ್ ಮಾಡಿ. ಈ ಥರ ಅದ್ರ ಮೇಲೆ ಇನ್ವೆಸ್ಟ್ಮೆಂಟ್ ಆಗ್ತಿಲ್ಲ, ನೀವು 15 ನಿಮಿಷ ವೇಟ್ ಮಾಡಬೇಕಾಗುತ್ತೆ. ಮೇಲ್ಗಡೆ ನೋಡಿ ಟೈಮಿಂಗ್ಸ್ ಓಡುತ್ತೆ. ನೀವೇನು ₹1 ದುಡ್ಡು ಹಾಕೋದಿರಲ್ಲ, ಇದ್ರಾಗ ಏನೂ ಇರೋಲ್ಲ ನೋಡಿ. ಟೈಮಿಂಗ್ಸ್ ಓಡ್ತಿದ್ದು ನಾನು 15 ನಿಮಿಷ ವೇಟ್ ಮಾಡ್ತೀನಿ ನೋಡಿ ಗೈಸ್. 15 ನಿಮಿಷ ವೇಟ್ ಮಾಡಿದೆ ನೋಡಿ, ₹274 ತಿರ್ಗಾ ಪ್ರಾಫಿಟ್ ಆಯ್ತು ನನಗೆ. ₹274 ಪ್ರಾಫಿಟ್ ಆಯ್ತು ನೋಡಿ ಗೈಸ್. ನಿಮ್ಮ ಕಣ್ಣು ಮುಂದೆ ₹274 ಪ್ರಾಫಿಟ್ ಆಗಿದೆ. ಫುಲ್ ಬ್ಯಾಕ್ ಬರ್ತೀನಿ ನೋಡಿ, ಹೋಮ್ ಪೇಜಿಗೆ ಬಂದು ನೋಡಿ. ಟೋಟಲ್ ₹670 ಪ್ರಾಫಿಟ್ ಇದೆ. ನೆಕ್ಸ್ಟ್ ಇದ್ರಾಗ ಒಂದು ಸ್ವಲ್ಪ ಬಿಟ್ಕಾಯಿನಲ್ಲಿರುತ್ತೆ, ಅದನ್ನ ಇದು INRಗೆ ಕನ್ವರ್ಟ್ ಮಾಡಬೇಕಿರುತ್ತೆ. ಹೆಂಗೆ ಕನ್ವರ್ಟ್ ಮಾಡೋದಂತ ಹೇಳ್ಕೊಡ್ತೀನಿ ನೋಡಿ. ನೆಕ್ಸ್ಟ್ ಅಲ್ಲಿ ವ್ಯೂ ಅಂತ ಇದೆ ನೋಡಿ, ವ್ಯೂ ಇದು ಸಾರಿ ಅಲ್ಲಿ ಮಿಡಲ್ ಆಪ್ಷನ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೆಕ್ಸ್ಟು ಕಾಯಿನ್ ಇದೆಯಲ್ಲ, ಕಾಯಿನ್ ಮೇಲೆ ಕ್ಲಿಕ್ ಮಾಡಿ. ಕಾಯಿನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಬಿಟ್ಕಾಯಿನ್ ಅಂತ ಇದೆ ನೋಡಿದ್ರ, ಬಿಟ್ಕಾಯಿನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ನಿಮ್ಮ ಹತ್ರ ಏನು ಬಿಟ್ಕಾಯಿನ್ ಇದೆ ಅದು ಸೇಲ್ ಮಾಡಿಬಿಟ್ಟು INR ಕ್ಯಾಶಿಗೆ ಕನ್ವರ್ಟ್ ಮಾಡಬೇಕಾಗತ್ತೆ. ನಾನು ನೋಡಿ ಅಲ್ಲಿ ಸೇಲ್ ಆಪ್ಷನ್ ಅಂತ ಇದೆಯಲ್ಲ, ಸೇಲ್ ಮೇಲೆ ಕ್ಲಿಕ್ ಮಾಡ್ತೀನಿ. ನಿಮ್ಮ ಹತ್ರ ಎಷ್ಟು ಬಿಟ್ಕಾಯಿನ್ ಇದೆಯಾ ಅಷ್ಟು ಟೈಪ್ ಮಾಡಬೇಕಾಗತ್ತೆ. ನನ್ನ ಹತ್ರ ಅಲ್ಲಿ ನೋಡಿ 296 ಬಿಟ್ಕಾಯಿನ್ ಇದೆ. ಅಮೌಂಟ್ ಅಷ್ಟಿದೆ, ಅಷ್ಟು ಅಮೌಂಟ್ ಬಿಟ್ಕಾಯಿನ್ ಇಲ್ಲ, ಅಷ್ಟು ಅಮೌಂಟ್ ಇದೆ. ನಾನು ಅಲ್ಲಿ ಕರೆಕ್ಟ್ ಎಷ್ಟು ಅಮೌಂಟ್ ಇದೆ ಸೆಲೆಕ್ಟ್ ಮಾಡ್ತೀನಿ. ಅಲ್ಲಿ ಸಿ ಆಲ್ ಅಂತ ಒಂದು ಬಾಕ್ಸ್ ಇದೆ, ನಾರ್ಮಲ್ ಸಣ್ಣ ಬಾಕ್ಸ್ ಇದೆ, ಅದನ್ನು ಸೆಲೆಕ್ಟ್ ಮಾಡಿ. ನಿಮ್ಮ ಹತ್ರ ಏನು ಪೈಸೆ ಎಲ್ಲ ಇದೆಯಲ್ಲ ಅದು ಆಟೋಮೆಟಿಕ್ ತಗೊತ್ತೆ ನೋಡಿ. ನಾನು ಅದ್ರ ಮೇಲೆ ಟಿಕ್ ಮಾಡ್ತೀನಿ, ಪೈಸೆ ಎಲ್ಲ ತಗೊಂತು. ಸೇಲ್ ಮೇಲೆ ಕ್ಲಿಕ್ ಮಾಡ್ತೀನಿ, ಇನ್ಸ್ಟೆಂಟ್ ಸೇಲ್ ಆಗುತ್ತೆ ನೋಡಿ. ನಾನು ಸೇಲ್ ಮೇಲೆ ಕ್ಲಿಕ್ ಮಾಡ್ತೀನಿ ನೋಡಿ. ಕನ್ಫರ್ಮ್ ಅಂತ ಕೇಳುತ್ತೆ, ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿ ನೋಡಿ. ಕನ್ಫರ್ಮ್ ಆಯಿತು, ಇನ್ಸ್ಟೆಂಟ್ ನೋಡಿ. ಬಿಟ್ಕಾಯಿನ್ ಸೇಲ್ ಸಕ್ಸಸ್ಫುಲಿ ಅಂತ ಬಂತು. ಇನ್ನು ಏನೋ ಒಂದು ₹2-3 ಟ್ಯಾಕ್ಸ್ ಎಲ್ಲ ಕಟ್ಟಾಗುತ್ತೆ, ಅದೇ ನಮಗೇನು ಲೆಕ್ಕ ಅಲ್ಲ ಬಿಡಿ. ₹295 ಬಂತು. ಬ್ಯಾಕ್ ಮೇಲೆ ಕ್ಲಿಕ್ ಮಾಡ್ತೀನಿ. ಪ್ರತಿ ಸಾರಿ ಎಲ್ಲ ಬ್ಯಾಕ್ ತಿರ್ಗಾ ಫಸ್ಟು ಫ್ರಂಟ್ ಪೇಜಿಗೆ ಹೋಮ್ ಪೇಜಿಗೆ ಬಂದು ನಾನು ಫಸ್ಟು ಬ್ಯಾಕ್ ಬಂದು ತೋರಿಸ್ತೀನಿ ನೋಡಿ. ಟೋಟಲಾಗಿ ನನಗೆ ಎಷ್ಟು ₹269 ಪ್ರಾಫಿಟ್ ಆಗಿದೆ. ಈ ಅಮೌಂಟ್ ಬಂದುಬಿಟ್ಟು 24 ಅವರ್ಸ್ ಆಗ್ತಿಲ್ಲೂ ವಿಡ್ರಾ ಮಾಡ್ಕೋಬೋದು. ಹೆಂಗೆ ವಿಡ್ರಾ ಮಾಡೋದಂತ ಸ್ಟೆಪ್ ಹೇಳ್ಕೊಡ್ತೀನಿ ನಿಮಗೆ. ಅಲ್ಲಿ ವ್ಯೂ ಪೋರ್ಟ್ಫೋಲಿಯೋ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿ USDT ವ್ಯಾಲೆಟ್ ಅಂತ ಇದೆ ನೋಡಿ, ಅಲ್ಲಿ ನಿಮ್ಮದು ಅಮೌಂಟ್ ಇದೆ ನೋಡಿ, ಮಾರ್ಕ್ ಮಾಡಿ ತೋರಿಸ್ತೀನಿ. ಅದ್ರ ಮೇಲೆ ಸೆಲೆಕ್ಟ್ ಮಾಡಿ. ಅದ್ರ ಮೇಲೆ ಸೆಲೆಕ್ಟ್ ಮಾಡಿಬಿಟ್ಟು ವಿಡ್ರಾ ಮಾಡಬೇಕಾಗುತ್ತೆ. ಅಲ್ಲಿ ನೋಡಿ ವಿಡ್ರಾ ಟು ಬ್ಯಾಂಕ್ ಅಂತ ಇದೆ. ಅಮೌಂಟ್ ನೀವು ವಿಡ್ರಾ ಮಾಡೋಕ್ಕಿಂತ ಮುಂಚೆ ನೀವು ಅಕೌಂಟ್ ಕ್ರಿಯೇಟ್ ಮಾಡಿ 24 ಅವರ್ಸ್ ಆಗಿರಬೇಕು ಮಸ್ಟಾಗಿ, ಹಂಗಾರೆ ವಿಡ್ರಾ ಮಾಡೋಕ್ಕಾಗೋದು. ಬ್ಯಾಂಕ್ನ ಸೆಲೆಕ್ಟ್ ಮಾಡಿಬಿಟ್ಟು ಕಂಟಿನ್ಯೂ, ಬ್ಯಾಂಕ್ ಆಟೋಮೆಟಿಕ್ ಲಿಂಕ್ ಆಗಿರ್ತದೆ, ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದರೆ ಅಮೌಂಟ್ ಬರುತ್ತೆ. ಎಲ್ಲರೂ ಹೇಳ್ತೀನಿ ನೋಡಿ, 24 ಅವರ್ಸ್ ಬೇಕೇ ಬೇಕು. ನೀವು 24 ಅವರ್ಸ್ ಆದಮೇಲೆ ವಿಡ್ರಾ ಹಾಕೋಕ್ಕೆ ಬರೋದು. ನಿಮಗೆ ಹೆಂಗೆ ವಿಡ್ರಾ ಹಾಕೋದಂತ ತೋರಿಸ್ತಿದ್ದೀನಿ ಅಷ್ಟೇ. ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮದು ಇನ್ಸ್ಟೆಂಟ್ 24 ಅವರ್ಸ್ ಆಗಬೇಕು ನಿಮ್ಮದು KYC. ಅದಾಗ್ತಿಲ್ಲ, ನೀವು ವಿಡ್ರಾ ಮಾಡಿದರೆ ಅಮೌಂಟ್ ಇನ್ಸ್ಟೆಂಟ್ ಬರ್ತಿದೆ. ಈ ಸ್ಟೆಪ್ನ 24 ಅವರ್ಸ್ ಆದಮೇಲೆ ಮಾಡಬೇಕು. ವಿಡ್ರಾ ಮಾಡೋದು 24 ಅವರ್ಸ್ ಆದಮೇಲೆ ಮಾಡಬೇಕು. ಅವ್ರು ಹೇಳಿದ್ದಾರೆ ನೋಡಿ, ವಿಡ್ರಾ ರಿಸ್ಟ್ರಿಕ್ಟೆಡ್ ಟು 24 ಅವರ್ಸ್ ಅಂತ ಹೇಳಿದ್ದಾರೆ. 24 ಅವರ್ಸ್ ಆಗಬೇಕು, ಆಮೇಲೆ ವಿಡ್ರಾ ಮಾಡಬೇಕು. ಓಕೆ ಗೈಸ್, ಬಾಯ್.